ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಕಕ್ಕಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಪುತ್ತರಿ ಹಬ್ಬದ ದಿನವನ್ನ ನಿಶ್ಚಯಿಸಲಾಯಿತು. ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಸರಬರಾಜು ಆಗುತ್ತಿದ್ದ ರಾಮಸಮುದ್ರದ ನೀರು ಕಲುಷಿತಗೊಂಡಿರುವುದು ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಕೋಣನಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಡ್ಲೆ ಚಿಕ್ಕೆತಿಯಿಂದ 46 ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ನಾಪೋಕ್ಲ ಸಮೀಪದ ಕಕ್ಕಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಪುತ್ತರಿ ಹಬ್ಬದ ದಿನವನ್ನ ನಿಶ್ಚಯಿಸಲಾಯಿತು. ನಾಪೋಕ್ಲ ಸಮೀಪದ ಕಕ್ಕಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಕೊಡಗಿನ ಪುತ್ತರಿ ಹಬ್ಬದ ದಿನವನ್ನ ನಿಶ್ಚಯಿಸಲಾಯಿತು. ದೇವಾಲಯದ ತಕ್ಕ ಮುಖ್ಯಸ್ಥರು, ಪ್ರಮುಖರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಶಶಿಕುಮಾರ್ ಜ್ಯೋತಿಷ್ಯದ ಪ್ರಕಾರ ರಾಶಿಫಲ ಪರಿಶೀಲಿಸಿ ದಿನ ನಿಗದಿ ಮಾಡಿದರು. ಅದರಂತೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಡಿಸೆಂಬರ್ 14ರಂದು ಶನಿವಾರ ರಾತ್ರಿ ಕರ್ಕಾಟಕ ಲಗ್ನದ ರೋಹಿಣಿ ನಕ್ಷತ್ರದಲ್ಲಿ 7:30 ಗಂಟೆಗೆ ಪುತ್ತರಿ ಹಬ್ಬದ ನೆರೆ ಕಟ್ಟುವುದು, ರಾತ್ರಿ 8:30 ಗಂಟೆಗೆ ಕದಿರು ಕುಯ್ಯುವುದು, ರಾತ್ರಿ 9:30ಕ್ಕೆ ಊಟೋಪಚಾರ ನಡೆಯಲಿದೆ. ಸಾರ್ವಜನಿಕರಿಗೆ ಡಿಸೆಂಬರ್ 14ರಂದು ಶನಿವಾರ ರಾತ್ರಿ 7:50ಕ್ಕೆ ನೆರೆ ಕಟ್ಟುವುದು, ರಾತ್ರಿ 8:50ಕ್ಕೆ ಕದಿರು ತೆಗೆಯುವುದು, ರಾತ್ರಿ 9:50ಕ್ಕೆ ಊಟೋಪಚಾರ ಸಮಯವನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಇದಕ್ಕೂ ಮುನ್ನ ಶುಕ್ರವಾರ ಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಕಲ್ಲಾಡ್ಚ ಹಬ್ಬ ನಡೆಯಲಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇವರ ಕಟ್ಟು ಇಂದಿನಿಂದ ಹಬ್ಬದವರೆಗೆ ಇರುವುದರಿಂದ ದೇವಾಲಯದ ಕಟ್ಟುಪಾಡುಗಳನ್ನು ಎಲ್ಲರೂ ಪಾಲಿಸಬೇಕು ಎಂದರು. ಜ್ಯೋತಿಷ್ಯ ಶಶಿಕುಮಾರ್, ಕಣಿಯರ ನಾಣಯ್ಯ ಕುಟುಂಬದವರು ಜ್ಯೋತಿಷದ ಪ್ರಕಾರ ರಾಶಿಫಲ ಪರಿಶೀಲಿಸಿ ದಿನ ನಿಗದಿ ಮಾಡಲಾಯಿತು. ಇದೇ ಸಂದರ್ಭ ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ಹಾಗೂ ದೇವಾಲಯದ ಕಟ್ಟುಪಾಡುಗಳ ಬಗ್ಗೆ ಸೇರಿದಂತೆ ಇತರ ವಿಚಾರಗಳ ಬಗ್ಗೆ ಚರ್ಚಿಸಿದ ಗಣ್ಯರು ತಮ್ಮ ತಮ್ಮ ಅಭಿಪ್ರಾಯ, ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಅಂತಿಮವಾಗಿ ತಕ್ಕ ಮುಖ್ಯಸ್ಥರು ಸೇರಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು. ಬಳಿಕ ದೇವತಕ್ಕರಾದ ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಆನಂತರ ದಿನ ನಿಗದಿ ಪಟ್ಟಿಗೆ ವಿಶೇಷ ಪ್ರಾರ್ಥನೆಯ ಮೂಲಕ ಅರ್ಚಕರಿಗೆ ನೀಡಿ ಮುಖ್ಯ ಅರ್ಚಕ ಕುಶಭಟ್ ಮತ್ತು ಜಗದೀಶ್ ಅವರು ಪೂಜೆ ನೆರವೇರಿಸಿದ ಬಳಿಕ ತೀರ್ಥ ಪ್ರಸಾದ ನೀಡುವುದರ ಮೂಲಕ ತಕ್ಕ ಮುಖ್ಯಸ್ಥರಿಗೆ ಹಸ್ತಾಂತರಿಸಿದರು. ಆ ತೀರ್ಪು ನಿಂಗೆಲ್ಲರೂ ತಕ್ಕ ಮುಖ್ಯಸ್ಥರು ಬಂದು ನೋಡಿರ ನಂಗೆ ದೇವರ ದರ್ಬಾರ್ನ ಮಾಡಿ ಅಂಡು അങ്ങനെ ഇതുവരെ പെരത്തിന കൂടെ നിങ്ങൾ ಅಲ್ಲಿ മറ്റവര ആഭരണം നിങ്ങൾ അഴുത്തപ്പെട്ടില്ല 13 തക്കങ്ങടെ ಮಾಡಿ ತುಳಿರ അങ്ങനെ ഞങ്ങളോ കുറേ ദേശത്തിന്റെ ഗ്രൂപ്പ് നിങ്ങൾക്ക് ഞങ്ങൾക്ക് ഒരു കണിയന പോകുമ്പോൾ ഞങ്ങൾക്ക് ഒരു 4 നക്ഷത്രത്തിന് പോകൊണ്ടെങ്കിൽ ಅಲ್ಲಿ ಗುಡ್ಡುಲ ದೇವಸ್ಥಾನത്തിൽ ಒಂದು നിങ്ങൾ ಮಾಡಿ നിങ്ങൾ ಮಾಡಿಸಿಡಿ ಎಂದು ഞങ്ങളെ ಕೊಟ್ಟಿರುಂಟು. അങ്ങനെ നിങ്ങൾ ಭಕ್ತಂಗ 13 ತಕ್ಕಂಗ ದೇವತಕ್ಕಂಗಳು ದೇಶ ತಕ್ಕಂಗಳು ಅಂದನೆ ಭಕ್ತ ಜನ ಸಂಘದ ಅಧ್ಯಕ್ಷರುಗಳು ಆಡಳಿತ ಮಂಡಳಿ ಆಯ್ತು ನಂಗಡವರ ಪ್ರಯತ್ನ ಅಲ್ಲಿ ಬೆಕ್ಕೊಂಡು ಪ್ರತಿಯೊಬ್ಬರು ಗಪ್ಪ ಇದು ಬೋರ್ಡು ನಾನು ನೀಡಿ ಇಲ್ಲಿ ಕಾಟುವಿರ ನೀವು ಅಲ್ಲಿ ಕಾಟುವಿರ ಅಲ್ಲಿ ಬಂದವೊಬ್ಬ ನಿಂಗೆ ಈಗೇನು ದಯವಿಟ್ಟು ಮಾಡುವುದು ಸುಮಾರು ಕಾಲದಲ್ಲಿ ನಾನು ನೆನಪು ಎಲ್ಲ ತಕ್ಕ ಮುಗಿದ ಬೆದಡಿ ನಂಗೋಳಿಗೆ ಸಂಬಂಧಪಟ್ಟವೆ ನಂಗೆ ನಿಮ್ಗೆ ಹೆಚ್ಚು ಜವಾಬ್ದಾರಿ ಕಂಡು ಹಚ್ಚಿಗೆ ನಂಗೆ ಹೋಗ್ಕೊಂಡು ಮತ್ತೆ ನಂಗೋಡು ದೂರ ಬರೀದು ನಂಗೆ ಬೆಕ್ಕೊಂಡು ಮಾಡಿದ್ದು ನಾನೀಗ ಕೊಟ್ಟರು ಕೈಂದ ಕುರಿ ಎಣ್ಣೆ 3 ಕಾಚಿ ನಾನು ಕಡ್ಡಾಯ ಆಯ್ತು ಹಣ್ಣು ನಾನು ಹೇಳ್ತಿದ್ದು ತಪ್ಪಲ್ಲ ನಿಮ್ಗ ಭಕ್ತಂಗ ಮಾಡೋದು ತಕ್ಕಂಗ ಮಾಡೋದು 13 ತಕ್ಕಂಗ ಇನ್ನ ಮಂಡೆ ಕಟ್ಟಿದ್ದು ಮಾಡೋದು ನಂಗತ್ ಮಾತ್ರ ತೀರ್ಮಾನ ಮಾಡಿ ನೋಡೋದು ಇದು ಏನಾಯ್ತು ಅಂತಂಗೆ ಹಿಂದಿ ಕಾಕಲ ಸನ್ನೆ ಯಾವನೇವನೋ ಈ ನಗಡ ಆಚಾರ ವಿಚಾರ ಕೆಲ್ಕೋಪ ಶುರುವಾಯಿತು ಅದು ರೋಗ ಶುರುವಾಯಿತು ಕಾವೇರಿ ತೀರ್ಥವಪ್ಪಲ ಇದು ಪೌಲ್ ಸರಿಯಿಲ್ಲ ಒಕ್ಕಳ ಬಯ್ಯೋ ವೃತ್ತಿನ ಬಯ್ಯೋ ಇದೆಲ್ಲ ಆಯ್ಡೋದು ಹಂಗೆ ನಾನು ಎಂತ ವಿನಂತಿ ಮಾಡುವಂತೆಂಗೆ 13 ತಕ್ಕಂಗೆ ಈ ಹಿಡಿಕಟ್ಟು ಸಂಬಂಧಪಟ್ಟದ್ದು ಅಡಗುಟ್ಟು ಕಣಿಯನ ಒಪ್ಪ ಭಕ್ತಜನ ಸಂಘಕ್ಕೆ ಸಂಬಂಧಪಟ್ಟದಲ್ಲ, ಜನಪಡಿಗೆ ಸಂಬಂಧಪಟ್ಟದಲ್ಲ. ದಯವೆಚ್ಚಿದ್ದು ಈ ತಕ್ಕಂಗಳ ಒಕ್ಕಳ ಕಣಿಯನ ಒಕ್ಕಳ ಹಾಕಿದ್ದು ಸಭೆ ಮಾಡೋಣ, ಕೆಲವರು ಚರ್ಚೆ ಮಾಡೋಣ, ಅಭಿಪ್ರಾಯ ಬಂದ ಪುನಃ ಪರಿಶೀಲನೆ ಮಾಡೋಣ, ಎಲ್ಲಕ್ಕೂ ಗೌರವ ಪಡ್ಕೊಂಡು ಕೆಲಸ ಮಾಡೋಣ ನಾಡೋಣ. ಒಂದೇ ತಂಜೆಗೆ ತಕ್ಕಂಗ ಏನು ಇದು ಪಂಡು ಕಾಲത്ത് ನಂಗಮಣ ಇಕ್ಕುವಂಥದ್ದಲ್ಲ, ಪಂಡು ಅಜ್ಜನ ಕಾಲത്ത് ಮಾಡೋಂಥ ಕಟ್ಟಲ್ಲಿ ನಡ್ಕು ಪಡುಕು ಪದ್ಧತಿ ಪರಂಪರೆ ಎಂತ ಉಂಟು ಅದನ್ನು ಮಾತ್ರ ಅದೇ ಬಂದವಳು. ಇದು ಯಾವ ಕಣಪ ಪಾಲಂಚಿರು ಕದಡ್ಕೊಂಡು ತೀರ್ಥವಕ್ರಣ ಅದರ ಸಂಬಂಧ ಇಲ್ಲ. ಇದೆ ಯಾಕ ಈನ ನಾನೊಳಗೆ ಈ ತಕ್ಕ ಮುಖ್ಯಸ್ಥರು ಇದು ಸಂಬಂಧಪಟ್ಟ ಇಟ್ಕೊಳ್ಳೋದಂತೆ ಕೊಡಗಿನ ಭಕ್ತ ಏನು ಚರ್ಚೆ ಮಾಡೋಕೆ ಅವಕಾಶ ಕೊಡ್ಬೇಕಾಗ ಇಲ್ಲ. ಹೇಗೆ ನಂಗೆ ನಾನು ತಿಳ್ಕೊಂಡು ಏನೇ ಸುಮಾರು 4 ಜಾಸ್ತಿ ನಡಪ ನನಗೆ ಚರ್ಚೆ ಮಾಡಬೇಕಪ್ಪ ಅಲ್ಲಿ ಇಲ್ಲ ಇದು ತಪ್ಪ ಕೊಡೋದು ಕೊಡೋದು ಇದು ತಪ್ಪು
ಒಳಗೊಂಡ ಅಲ್ಲಿ ನಾನು ಒಂದು ಚರ್ಚೆ ಆಗ್ತದೆ ನನ್ನ ಕಾಲ ಪೇಪರ್ ಬಂದು ನನಗೆ ಚರ್ಚೆ ಹೊರಗೊಂಡು ನನ್ನ ಕಡೆ ಈಗ ಎಲ್ಲ ಮಾಧ್ಯಮ ಹೇಳ್ತು ನನಗೆ ಸಂಬಂಧ ಇನ್ನು ಚರ್ಚೆ ಮಾಡಿ ಗೊತ್ತು ಇಲ್ಲಿ ನಾಡು ನಮಗೆ ಇಂಥ ನಾಡು ಬುದ್ಧಿದಪ್ಪನೆಲ್ಲ ಏನಿತ್ತು ಈಗ ತಕ್ಕ ಮುಖ್ಯ ಇಂಥದ್ದು ಎಲ್ಲ ಹೇಳ್ತೀವಿ ಬಂಡೆ ಕಾಲ್ತಿ ಅದೇ ನಡುವೆ ಕೊಡು ಯಾವನಿಗೆ ತಕ್ಕ ಮಾಡ್ತೀವಿ ಅದು ತಕ್ಕ ಉತ್ತರ ಕೊಡ್ಪಂತ ಕೆಲಸ ನಾವು ಮಾಡೋದು ಇಲ್ಲೇ ಬಾಯಿ ಮುಚ್ಚು ನಾನು ಮುಂದಕ್ಕೆ ಕೇಳ್ಬೇಕಪ್ಪ ಅನ್ನೋದು ಈ ವಿಚಾರ ಜನರು ಪಡಿಕಲ್ಲ ನಾಡ ವಿಚಾರ ತಗೊಂಡಿದ್ದು ಬೇರೆ ತಕ್ಕ ಮುಖ್ಯ ತಕ್ಕೊಂಡು மித்திரஸ்தான ஐங்க ரோஹிணி நட்சத்திர மித்திர விஷயத்து நல்ல நேர்நிலை பின்ன நல்ல சுபಗಳಿಗೆ நிற்குமாடோ ஆண்ட கூட்டுக்கு ரொம்ப முக்கியவானது நங்கட அಜ್ಜಪ್ಪನ ಕಾಲತೆ ಕಲೆಕ್ಟ್ ಅಜ್ಜಪ್ಪ 64 ತರ ವಿದ್ಯೆ ಪಡಿಸಂಗ ನಂಗಡ ಕೊಟ್ಟೋಳಿರ ಸನ್ನಿಯಂಕಲ್ ನಂಗೆ ಕಂಡಿದಂತೆ ಈ ಎಲ್ಲ ಪಡಿಪು ಎಂತ ನಾನು ಅನ್ಸಂಗಿ ಈ ಹುಣ್ಣಿಮೆರ ಅಥವಾ ನೆಲ್ಸಿಬೊಳಿರ ಮುಹೂರ್ತ ಶುರುವಾಪ ಆದಿಪಾದತೆ ನಂಗಡ ಹಿಂಗ ಕದರ್ಪ ಇತ್ತು ಪ್ರತಿಯೊಂದು ಅಚ್ಚಿಗೆ ಆ ವೃದ್ಧಿಚಂದ್ರನ ಶುಭಗಳಿಗೆ ಮಾಡಿಸಿ ನಲ್ಲದಾಪ ನೀಟ ಹಿಂಗೆ ಗೊತ್ತಿತ್ತು ಅನ್ನನೇ ಅದರಿಂದ ಸ್ಪಷ್ಟ ಉದಾಹರಣೆ ಆಯ್ತು ಈ ಕುರಿ ಪ್ರತಿಯೊಂದು ನೆಲ್ಸಿಬೊಳಿರ ಮುಹೂರ್ತದೊಳ್ಳೆ ನಡಪ ನೆಲ್ಸಿಬೊಳಿರ ಮುಹೂರ್ತ ಕೆಲವು ಸಮಯ ಡೇ ಟೈಮು ಇಪ್ಪ ಈವ್ನಿಂಗು ಇಪ್ಪ ಅನ್ನನೇ ಈ ಕುರಿ 14ನೇ ತಾರೀಕು 4:59 ಶುರು ಆನಂತ ಈ ಪುತ್ತರಿ ಹುಣ್ಣಿಮೆರ ಮುಹೂರ್ತ ಪಿತ್ಯಂದಕ ಮಧ್ಯಾಹ್ನ 2:38 ನುಂದು ಬೊಪ್ಪ ಅನ್ನನ ಇತ್ತು 15ನೇ ತಾರೀಕು ಬೈಟ್ ನೆಲ್ಸಿಬೊಳಿ ಇಚ್ಚಕ್ಕೆ ಜಾಗ್ಯೋದ್ಯಮಾನ ಆಯಿತು ಅಥವಾ ಕಂಡ ತಿಂಗ್ಸ ಅಂದ ಬೈಟ್ ನಂಗ ಪುತ್ತರಿಗೆ ಶ್ರೇಯಸ್ಕರ ಅಲ್ಲ ಅನ್ನನೇ ರೋಹಿಣಿ ನಕ್ಷತ್ರ ಕೂಡಿ ನಂಗಡ ಈ 14ನೇ ತಾರೀಕು ಬೈಟೆಕ್ ಇಂತ ನೆಲ್ಸಿರ ಮುಹೂರ್ತಕ್ಕೆ ಅಂಡ ಬೆನ್ನಿರ ಬಯ್ಯ ಇಪ್ಪ ಅನ್ನೋಂಥದ್ದು ವೈಶಿಷ್ಟ್ಯತೆ ಇದು ಕಣಿಯಂಡ ஒரு படிப்பு ನಂಗಡ ಪಂಡಿತರ ಅಜ್ಜಂಗಡ படிப்பு ದಂಡು ஒரு ಏತರತ್ ಪವಿತ್ರವಾದ ஒரு ಸಂಗಮ ಅಂತ ಕಾಟಿದಪ್ಪ ಅನ್ನನೇ ಇದರ ಬಗ್ಗೆ ಇಡೀ ಕೊಡಗಕ್ಕೆ ನಂಗ ಇಲ್ಲಿ ಗುದ್ದಪ್ಪಂಡ ನೆಲೆ ನಿಂತ ಈಗ ನಿರ್ಕು ಮಾಡಿದ್ದು ಅದು ಅಪಚ್ಚಪ್ಪು ಜನ ಅದರ ಬಗ್ಗೆ ஒரு ಗೌರವ ಕಾಟ್ಕೊಂಡು ಮಾನ್ಯತೆ ಇರೋದು பண்ணிட்டு ನಂಗೆಲ್ಲರೂ ಇಲ್ಲಿ ಕೂಡಿನಂತ ಎಲ್ಲ ತಕ್ಕಂಗ ಎಲ್ಲ ಭಕ್ತಂಗ ಇದರ ಬಗ್ಗೆ ಅರಿವಿಕೆ ತಂದೆನಂಡು ಎಲ್ಲ ಮಾಜನಕ್ಕೆ ನಗದು ಮಾಡು ಅನ್ನನೇ ಪುತ್ತರಿಬಹುದು ಪ್ರತಿಯೊರು ಮನೆಯೂ ಐಗಡೆ ಐದು ಮನೆ ಆಡವಾಡ ತಾಂಡು ಕೊಡೋ ಸಮಾಜತ್ತು ಅಲ್ಲಿ ಅಣ್ಣ ಅಣ್ಣ ಅಂತ ನಂಗೆಲ್ಲರೂ ಅನ್ನೋಕೆ ಇಷ್ಟಪಡುವ ನಮಸ್ಕಾರ ಕೊಡಗು ಒಮ್ಮನ ಕೊಡಗು ಪಂಡ್ 1956 ಮುಂಚ ಕೊಡಗು ದೇಶ ಆಯ್ತು അങ്ങനെ ಈಗ ದೇಶ ಕಟ್ಟೋಣ ಈ ಬೊಮ್ಮನ ಕೊಡಗು ಈ ಕುತ್ತಪ್ಪನ ಕಟ್ಟು ಪುತ್ತರಿ ಕಟ್ಟು ಇಡೀ ಕೊಡಗು ಸಂಬಂಧಪಟ್ಟದು ಈ ಸಂಬಂಧಪಟ್ಟಿದ್ದಪ್ಪ ಅಂತ ಈ 15 ಸುತ್ತ ಕಟ್ಟೋಳು ದಾರು ಕೊಲೆ ಮಾಡಗ ಮಂಗಲ ಮುಂಚೆ ಬೈಪಗ ಗೌಜಿಗದ್ದಾಳ ಮಾಡಬಯ್ಯ ಹೊಸ ಚತ್ತು ಪೋಚೆಗೆ ವಾಲ ಕೊಟ್ಟವಯ್ಯ ಬಡಿಬೇಕಯ್ಯ ಚುಡೋಬಯ್ಯ ಇದನ್ನ ನಂಗೆ ಎಲ್ಲ ಪಾಲನೆ ಮಾಡಿದ್ದು ಇಗುತ್ತಪ್ಪನ ಕಟ್ಟು ನಾಡು ಆಮೇಲೆ ಇದು பெரிய ನಾಲ್ನಾಡುಕಲ್ಲ ಇದು ಬೊಮ್ಮನ ಕೊಡಗು ಈ ಕಟ್ಟುಂಡು ಅನ್ನೊಂದು ಸುಮಾರು ತಪ್ಪದ ಚರ್ಚೆ ಚಾಯ್ನ ಪೇಪರ್ ವಾಟ್ಸಪ್ ಅದೆಲ್ಲ ಚರ್ಚೆ ಪಾಲನೆ ಇದೆ ನಂದು ಇದು ತಕ್ಕ ಮುಖ್ಯಸ್ಥಾಗ ಪಂಡು ಅರ್ಜೆಂಟ್ ಕಾಲ ನಡೆದು ಬಂದಂತ ವಿಚಾರ ನನಗೆ ನಡೆದು ಬಂದೋಳು ಇಕ್ಕ ಮಾಡೋದಂತಲ್ಲ ಅನ್ನೋದು ದಯವಿಟ್ಟು ದಾರು ಇನ್ನು ಚರ್ಚೆ ಮಾಡೋಕೆ ಮಾಡ ಜನರ ಮನಸ್ಸಿನ ಭಾವನೆನ ದಿಕ್ಕು ತಪ್ಪಿಸೋಣ ನಂಗಡ ಪಂಡು ಕಾಲ ನಡೆದು ಬಂದಾಗ ನಡ್ತಿದ್ದು ತಕ್ಕ ಮುಖ್ಯಸ್ಥಾಗ ಈ ನಡ್ತೋ ಈ ತಕ್ಕ ಮುಖ್ಯಸ್ಥಾಗ ನಡ್ತಿ ಬಂದು ದಾರುವನ್ನು ಪ್ರಶ್ನೆ ಮಾಡೋಂಥ ವಿಚಾರ ಇಪ್ಪಾಗ ಈ ಸಂದರ್ಭಕ್ಕೆ ನಾನು ನಿಮ್ಮನ್ನು ಕೊಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಯುವ ಮುಖಂಡ ರವೀಂದ್ರ ಬಾಬು ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಯುವ ಮುಖಂಡ ರವೀಂದ್ರ ಬಾಬು ಆಯ್ಕೆಯಾಗಿದ್ದಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಅಲಂಕರಿಸಲು ಪ್ರಬಲವಾಗಿ ಹೊಸಹೊಳಲು ಪ್ರವೀಣ್, ದಲಿತ ಮುಖಂಡ ಡಿ ಪ್ರೇಮ್ಕುಮಾರ್ ಹಾಗೂ ಕೆಸಿ ಮಂಜುನಾಥ್ ಆಕಾಂಕ್ಷಿಗಳಾಗಿದ್ದರು. ಆದರೆ ಪ್ರಬಲ ಆಕಾಂಕ್ಷಿಗಳನ್ನ ಹಿಂದಿಕ್ಕಿ ರವೀಂದ್ರ ಬಾಬು ಆಯ್ಕೆಯಾಗುವ ಮೂಲಕ ಎಲ್ಲರ ನಿರೀಕ್ಷೆ ತಲೆಕೆಳಗೆ ಮಾಡಿ ಶಾಕ್ ನೀಡಿದ್ದಾರೆ. ಒಂದು ಹಂತದಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಿ ರವೀಂದ್ರ ಬಾಬು ಹೆಸರನ್ನ ಅಂತಿಮಗೊಳಿಸುವಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ರವೀಂದ್ರ ಬಾಬು ಆಯ್ಕೆ ಸುಗಮವಾಗಿ ನಡೆಯಿತು. ಪುರಸಭೆ ಅಧ್ಯಕ್ಷರಾದ ಪಂಕಜ ರವೀಂದ್ರ ಬಾಬು ಅವರ ಆಯ್ಕೆಯನ್ನ ಸಾಮಾನ್ಯ ಸಭೆಯಲ್ಲಿ ಪ್ರಕಟಿಸಿ ಅಂತಿಮಗೊಳಿಸಿದರು. ಪುರಸಭೆ ಅಧ್ಯಕ್ಷೆ ಪಂಕಜ ರವೀಂದ್ರ ಬಾಬು ಅವರ ಆಯ್ಕೆಯನ್ನ ಸಾಮಾನ್ಯ ಸಭೆಯಲ್ಲಿ ಪ್ರಕಟಿಸಿ ಅಂತಿಮಗೊಳಿಸಿದರು. ಉಪಾಧ್ಯಕ್ಷೆ ಸೌಭಾಗ್ಯ, ಮುಖ್ಯಾಧಿಕಾರಿ ನಟರಾಜ್, ಸದಸ್ಯರಾದ ಕೆಬಿ ಮಹೇಶ್, ಡಿ ಪ್ರೇಮ್ಕುಮಾರ್, ಇಂದ್ರಾಣಿ, ಕಲ್ಪನಾ, ಖಮರ್ ಬೇಗಂ, ಕೆಸಿ ಮಂಜುನಾಥ್, ಬಸ್ ಸಂತೋಷ್ ಕುಮಾರ್, ಸುಗುಣ, ಗಿರೀಶ್, ನಟರಾಜ್ ಹಾಗೂ ಶಾಮೇನ ತಿಬ್ಬೇಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಅವರನ್ನ ಅಭಿನಂದಿಸಿ ಗೌರವಿಸಿದರು. ರವೀಂದ್ರ ಬಾಬು ಅವರನ್ನ ಅಭಿನಂದಿಸಿ ಗೌರವಿಸಿದರು. ರವೀಂದ್ರ ಬಾಬು ಅವರನ್ನ ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ಹೆಚ್ಚಿನ ರೀತಿ ನನ್ನ ನೆಚ್ಚಿನ ನಾಯಕರು
ಕೆ ಬಿ ಚಂದ್ರಶೇಖರ್ ಅವರು ನನ್ನ ಯಾವ ಥರ ಒಂದು ಶಿಷ್ಯ ಅಂತಾರೋ ಅದೇ ಥರ ನಾವು ಇದ್ದೀವಿ. ಅದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಮುಖ್ಯಮಂತ್ರಿಗಳ ಆದೇಶ, ಚಲುವರಾಯ ಸ್ವಾಮಿಯವರ, ನರೇಂದ್ರ ಸ್ವಾಮಿಯವರ ಆದೇಶದ ಮೇರೆಗೆ ಇವತ್ತು ನನ್ನ ಆಯ್ಕೆ ಮಾಡೋದಕ್ಕೆ ಅವರು ನನ್ನ ಎಲ್ಲ ಸದಸ್ಯರಿಗೂ ಹೇಳಿ ಅಧ್ಯಕ್ಷರಿಗೆಲ್ಲ ಒಂದು ನಿರ್ದೇಶನ ಕೊಟ್ಟು ಮಾಡಿದ್ದಾರೆ. ಅವ್ರಿಗೆ ನಾನು ಸಂಪೂರ್ಣ ಚಿರಋಣಿಯಾಗಿರ್ತೀನಿ. ಇವತ್ತು ಏನಿವತ್ತು ವಿಶೇಷ ಸಭೆ ಇತ್ತು, ಅದರಲ್ಲಿ ಸ್ಥಾಯಿ ಸಮಿತಿ ಚುನಾವಣೆ ಇತ್ತು. ಈ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ನನ್ನನ್ನು ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನಿಸಿ ನಮ್ಮ ಅಧ್ಯಕ್ಷರಾದಂಥ ಪಂಕಜ ಪ್ರಕಾಶ್ ಅವರು, ಉಪಾಧ್ಯಕ್ಷರಾದಂಥ ಸೌಭಾಗ್ಯ ಉಮೇಶ್ರವರು ಹಾಗೂ ಎಲ್ಲ ಸದಸ್ಯರು ಸೇರಿ ರವೀಂದ್ರಪ್ಪ ಅವ್ರನ್ನ, ಪ್ರೇಮ್ ಕುಮಾರ್ ಅವರು ಸೂಚಕರಾಗಿ, ಕೆ ಬಿ ಮಹೇಶ್ ಕುಮಾರ್ ಅವರು ಅನುಮೋದನೆ ಕೊಟ್ಟು ಇವತ್ತು ಆಯ್ಕೆ ಮಾಡಿದ್ದಾರೆ. ಅದರಿಂದ ಅವ್ರಿಗೆಲ್ಲರಿಗೂ ಸನ್ಮಾನ್ಯ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಮತ್ತು ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿಯವರು, ನರೇಂದ್ರ ಸ್ವಾಮಿಯವರು ಮತ್ತು ಪ್ರೇಮ್ ಕುಮಾರು, ಎಲ್ಲರೂ ಮಹೇಶಣ್ಣ ಎಲ್ಲರೂ ಸೇರಿ ನನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬ ಹೃದಯದಿಂದ ಅವರೆಲ್ಲರಿಗೂ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮುಖ್ಯಣ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕ್ಯಾರ್ಪೇಟೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯ 12ನೇ ವಾರ್ಡಿನಲ್ಲಿರುವ ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಸರಬರಾಜು ಆಗುತ್ತಿದ್ದ ರಾಮಸಮುದ್ರ ನೀರು ಕಲುಷಿತಗೊಂಡಿರುವುದು ಬೆಳಕಿಗೆ ಬಂದಿದೆ. ಕಾರ್ಕಳ ಪುರಸಭೆ ವ್ಯಾಪ್ತಿಯ 12ನೇ ವಾರ್ಡಿನಲ್ಲಿರುವ ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಸಮಗ್ರವಾಗಿ ಸರಬರಾಜು ಆಗುತ್ತಿದ್ದ ರಾಮಸಮುದ್ರದ ನೀರು ಕೆಲವು ಸಮಯದಿಂದ ಕಲುಷಿತಗೊಂಡಿದೆ. ನೀರಿನ ಮೇಲ್ಭಾಗದಲ್ಲಿ ತೈಲದ ಅಂಶ ತೇಲುತ್ತಿದ್ದು, ಈ ನೀರನ್ನ ಕುಡಿಯುವುದಕ್ಕೂ ಹಾಗೂ ಸ್ನಾನ ಮಾಡುವುದಕ್ಕೂ ಅಯೋಗ್ಯ ಎನಿಸಿದೆ. ಇತ್ತೀಚೆಗೆ ಕಾರ್ಕಳದ ದೀಪೋತ್ಸವ ಸಂದರ್ಭದಲ್ಲಿ ಕಲುಷಿತಗೊಂಡಿರುವ ನೀರನ್ನ ಕಂಡ ಭಕ್ತರ ಮನಸ್ಸಿಗೂ ತೀವ್ರ ತರಹದ ನೋವುಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಸಮಸ್ಯೆಯಾಗಿ ಮಾರ್ಪಡುತ್ತದೆ ಎಂದು ಇದೇ ವಾರ್ಡಿನ ಸದಸ್ಯರಾದ ವಿನ್ನಿ ಬೋಲ್ಡ್ಮನ್ ಡಾನ್ಸ್ ಮಾಧ್ಯಮದೊಂದಿಗೆ ತಿಳಿಸಿದ್ರು. ರಾಮಸಮುದ್ರದ ಬಳಿ ಇರುವ ಎಎನ್ಎಫ್ ಶೌಚಾಲಯದ ನೀರು ರಾಮಸಮುದ್ರಕ್ಕೆ ಹರಿಯ ಬಿಡಲಾಗುತ್ತಿದ್ದು, ಅದಲ್ಲದೆ ಇಲ್ಲೇ ಬದಿಯಲ್ಲಿರುವ ಕೈಗಾರಿಕಾ ಘಟಕದ ಶೌಚಾಲಯದ ಮಲಮಿಶ್ರಿತ ನೀರು ರಾಮಸಮುದ್ರಕ್ಕೆ ಬಿಡಲಾಗುತ್ತಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಶ್ರೀ ವೆಂಕಟರಮಣ ಆನುವಂಶಿಕ ಮುಖ್ಯಸ್ಥರಾದ ಉಲ್ಲಾಸ್ ಶೆಣೈ ಮಾತನಾಡಿ, ರಾಮಸಮುದ್ರ ಪವಿತ್ರ ಗಂಗೆಗೆ ಸಮಾನವಾಗಿದೆ. ಕಡು ಬೇಸಿಗೆ ಸಮಯದಲ್ಲಿ ಕಾರ್ಕಳಕ್ಕೆ ಕುಡಿಯುವ ನೀರನ್ನ ಪೂರೈಸುತ್ತಿದ್ದೆ. ಅದಲ್ಲದೆ ದೇವರ ಸ್ನಾನವನ್ನಾಗಲಿ ಪುಣ್ಯ ಕಾರ್ಯಗಳಿಗೆ ಈ ರಾಮಸಮುದ್ರದ ನೀರನ್ನೇ ಉಪಯೋಗಿಸುತ್ತಿದ್ದೇವೆ. ಸಮಸ್ತ ಸನಾತನ ಹಿಂದೂ ಧರ್ಮದವರು ಈ ರಾಮಸಮುದ್ರದ ನೀರನ್ನ ತೀರ್ಥವಾಗಿ ಪರಿಗಣಿಸುತ್ತಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಶುದ್ಧ ಸ್ಫಟಿಕದಂತಹ ನೀರು ಈಗ ಕಲುಷಿತಗೊಂಡಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಕಾರ್ಕಳದ ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲದಿದ್ದಲ್ಲಿ ಅಂಗಡಿಗಳಲ್ಲಿ ಸಿಗುವ ಶುದ್ಧ ನೀರಿನ ಬಾಟಲಿಗಳನ್ನು ಉಪಯೋಗಿಸಿ. ಒಂದು ವೇಳೆ ನಾವು ಎಚ್ಚರ ತಪ್ಪಿದ್ದಲ್ಲಿ ಈ ಪವಿತ್ರ ರಾಮಸಮುದ್ರ ನೀರು ಉಡುಪಿ ಜಿಲ್ಲೆಗೆ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾಗಬಹುದೆಂದು ಎಚ್ಚರಿಕೆ ಮಾತನ್ನ ತಿಳಿಸಿದ್ದಾರೆ. ಸಾರ್ವಜನಿಕರ ನೀರಿನ ಆಸ್ತಿಯೆಂದೇ ಪರಿಗಣಿಸಲ್ಪಟ್ಟ ಈ ರಾಮಸಮುದ್ರದ ನೀರು ಇತ್ತೀಚಿನ ದಿನಗಳಲ್ಲಿ ತುಂಬ ಕಲುಷಿತಗೊಂಡಿದೆ. ಕಾರಣ, ಈ ಪ್ರದೇಶದ ಈ ರಾಮಸಮುದ್ರದ ಸುತ್ತಮುತ್ತಲಿನ ಕೆಲವು ಕಟ್ಟಡಗಳು, ಕೆಲವು ಮನೆಗಳ ಮತ್ತು ಕೆಲವು ಬೇರೆ ಬೇರೆ ಈ ಉದ್ಯಮ ಎಲ್ಲ ನಡೆಸ್ತಾರೆ. ಅವ್ರದ್ದೆಲ್ಲ ಕೊಳಚೆ ನೀರು ಈ ರಾಮಸಮುದ್ರಕ್ಕೆ ಬಂದು ಈ ನೀರು ಸಾರ್ವಜನಿಕರು ಕುಡಿಯೋದಾಗೆ ವ್ಯವಸ್ಥಿತವಾಗಿ ಆಗ್ತಾ ಉಂಟು. ಇನ್ನು ಮುಂದೆ ಅದು ಕುಡಿಯುವಾಗಿಲ್ಲ, ಆ ರೀತಿಯಲ್ಲಿ ಆಗಿದೆ. ಇದಕ್ಕೆ ಕಾರಣ ಏನಂದರೆ, ಸುತ್ತಮುತ್ತಲಿನ ಈ ನೀರು ಬಿಡುವುದು. ಅವರಿಗೆ ಕಾರ್ಕಳದ ಇಷ್ಟು ಜನರು, ನಾವು ಇದರ ಒಟ್ಟಿಗೆ ಈಗ ನೀವು ಮಾಧ್ಯಮದವರು ಮತ್ತು ನಾವು ಸಾರ್ವಜನಿಕರು ಎಲ್ಲರೂ ಸೇರಿ ಈಗ ಪುರಸಭೆ ಮುಖಾಂತರ ನಾವೊಂದು ಆಂದೋಲನ ಇದು ಮಾಡಿದ್ದೇವೆ. ಒಂದು ಟೀಮ್ ಮಾಡಿ ಎಲ್ಲ ಸುತ್ತಮುತ್ತ ಇದ್ದು 2-3 ಜನರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಇನ್ನು ಇದಕ್ಕೆ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಇದರೊಟ್ಟಿಗೆ ಸೇರಬೇಕು. ಯಾಕಂದರೆ ಪ್ರತಿಯೊಬ್ಬ ಹೋಟೆಲ್ಗಳಲ್ಲಿ, ಪ್ರತಿಯೊಬ್ಬ ಮನೆಗಳಲ್ಲಿ ಸಾಧಾರಣ ಕಾರ್ಕಳ ನಗರದ ಸಾರ್ವಜನಿಕರು 75% ನೀರನ್ನು ಇದನ್ನೇ ಕುಡಿಯುವುದು. ನಾವು ಎಲ್ಲಿಂದಲೂ ಒಂದು ಕೊರೋನಾ ಬಂದರೆ ನಾವು ಎಚ್ಚರಿಕೆಗೊಂಡು ಇದು ಮಾಡ್ತೇವೆ. ಆದರೆ ನಮ್ಮ ಕಾಲ ಬುಡದಲ್ಲಿ ಇಂಥ ಒಂದು ರೋಗ ರುಜಿನಗಳ ನೀರನ್ನು ನಾವು ಸಾರ್ವಜನಿಕರಿಗೆ ಕೊಡುವುದಂದರೆ ಅದು ದೊಡ್ಡ ತಪ್ಪು. ಅದಕ್ಕೋಸ್ಕರ ಇನ್ನು ಈ ಒಂದು 10-15 ದಿವಸದೊಳಗೆ ಇದಕ್ಕೆ ಎಂಥ ನೀರೆಲ್ಲ ಕೊಳಚೆ ನೀರು ಬರ್ತದೆ ಅದನ್ನು ನಿಲ್ಲಿಸಲು ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ಈ ಮುಖಾಂತರ ನಾನು ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೇನೆ. ನಮಸ್ತೆ, ನನ್ನ ಹೆಸರು ಉಲ್ಲಾಸ್ ಶೆಣೈ ಅಂತ, ಆನುವಂಶಿಕ ಮುಕ್ತೇಶ್ವರ ಶ್ರೀ ವೆಂಕಟರಮಣ ದೇವಸ್ಥಾನ ಕಾರ್ಕಳ. ಇಲ್ಲಿ ನಾವು ತಲೆತಲಾಂತರದಿಂದ ಸೇವೆ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಒಂದು ರಾಮಸಮುದ್ರ ನಮಗೆ 2 ರೀತಿಯಲ್ಲಿ ಒಂದು ಗಂಗೆಗೆ ಸಮಾನವಾಗಿಕೊಂಡಿದೆ. ಒಂದು ಈ ಬೇಸಿಗೆಯ ಸಂದರ್ಭದಲ್ಲಿ, ಆನಂತರ ವಿದ್ಯುತ್ತಿನ ಅಭಾವವಾದಾಗ ಇಡೀ ಕಾರ್ಕಳ ನಗರಕ್ಕೆ ಕುಡಿಯುವ ನೀರಿನ ಸರಬರಾಜಾಗಿಕೊಂಡು ಇವತ್ತಿನ ದಿನ ಈ ನೀರು ಉಪಯೋಗ ಮೊದಲಿನಿಂದಲೂ ಆಗ್ತಾಯಿದೆ. ಅದೇ ರೀತಿ
ಅವಭೃತಾದಿ ದೇವರ ಸ್ನಾನಗಳಾಗಿರ್ಬೋದು, ಆನಂತರ ದೇವರಿಗೆ ಕಲಶವನ್ನು ತೆಗೆದುಕೊಂಡು ಹೋಗಿ ನೋಂಪಿಯಲ್ಲಿ ಅಭಿಷೇಕ ಮಾಡೋದಾಗೋದು ಈ ಪುಣ್ಯತೀರ್ಥದಿಂದಲೇ ಮಾಡುವಂಥದ್ದು ತಲೆಮಾರಿನಿಂದ ನಮ್ಮದು ಹಾಗೂ ಶಿವಳ್ಳಿ ಬ್ರಾಹ್ಮಣರದ್ದು. ಗೌಡ ಸಾರಸ್ವತ ಬ್ರಾಹ್ಮಣರಾಗಿರ್ಬೋದು, ಶಿವಳ್ಳಿ ಬ್ರಾಹ್ಮಣರಾಗಿರ್ಬೋದು, ತಿಗಳೆಯವರಾಗಿರ್ಬೋದು, ಸನಾತನ ಹಿಂದೂ ಸಂಸ್ಕೃತಿಯ ಜನರು ಈ ರಾಮಸಮುದ್ರವನ್ನೊಂದು ತೀರ್ಥವಾಗಿ ಪರಿಗಣಿಸ್ತಾ ಇದ್ದಾರೆ. ಆನಂತರ ಇದೇ ತೀರ್ಥವನ್ನು ದೇವರ ಈ ಅಭಿಷೇಕಾದಿ ಕಾರ್ಯಗಳಲ್ಲೂ ಹಾಗೂ ದೇವರದ್ದು ಒಂದು ಅಭಿಷೇಕಕ್ಕೂ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ರಾಮಸಮುದ್ರ ಅಂತ ಹೇಳಿದರೆ ನಮ್ಮನ್ನು ಕಾರ್ಕಳದಲ್ಲಿ ಹಿಂದಿನ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಜೈನ ಅರಸರು, ಅವರ ಮಗ ರಾಮ ಅಂತ ಹೆಸರಿನವರಿದ್ದರು. ಇದು ಇತಿಹಾಸದ ಪುಟಗಳಲ್ಲೂ ಉಲ್ಲೇಖ ಇದೆ. ಅವರು ಒಂದು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿಕೊಂಡು ಮರಣವನ್ನು ಹೊಂದ್ತಾರೆ. ಆಗ ಅವರಿಗೆ ಯಾವ ರೀತಿ ಪರಿಹಾರ ಕಾರ್ಯಗಳನ್ನು ಮಾಡ್ಬೋದು, ಆ ಮಗನ ಒಂದು ಹೆಸರನ್ನು ಉಳಿಸಲಿಕ್ಕೆ, ಆತನ ಒಂದು ದುಃಖವನ್ನು ಕಳೆದುಕೊಳ್ಳಲಿಕ್ಕೆ ಇಲ್ಲಿ ಕಾರ್ಕಳದಲ್ಲಿ ಕುಡಿಯುವ ನೀರಿನ ಒಂದು ಅವಶ್ಯಕತೆ ಬಹಳವಾಗಿರ್ತದೆ. ಇದು ನೋಡಲಿಕ್ಕೆ ಹೋದರೆ ಇದನ್ನು ಆಗ ಭೈರವರಸರ ಕಾಲದಲ್ಲಿ ರಾಮನ ಹೆಸರಿನಲ್ಲಿ ಜನರಿಗೆ ಸ್ವಚ್ಛವಾದ ಕುಡಿಯುವ ನೀರು ಸಿಗಲಿ ಅಂತ ಹೇಳಿಕೊಂಡು ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಈ ನೀರಿನ ಆಸರೆಯನ್ನು ಕೊಟ್ಟು ಕಾರ್ಕಳ ನಗರವನ್ನು ಉಳಿಸಿದ್ದುಂಟು. ಹಿರಿಯರದು ಅಷ್ಟು ದೂರದೃಷ್ಟಿತ್ವದಿಂದ ಆಯ್ಕೊಂಡು ಇದು ರಾಮಸಮುದ್ರ ಇವತ್ತಿಗೂ ಪವಿತ್ರನೇ. ಇವತ್ತಿನ ದಿನಗಳಲ್ಲಿ ಆಸುಪಾಸಿನಲ್ಲಿ ಇರುವಂಥ ಕೈಗಾರಿಕೆಗಳ ಉದ್ಯಮಗಳಾಗಿರ್ಬೋದು, ಅದೇ ರೀತಿ ಸರ್ಕಾರಿ ANFನವರದು ಕೊಟ್ಟಿರುವಂಥ ಒಂದು ಕ್ವಾರ್ಟರ್ಸ್ ಆಗಿರ್ಬೋದು, ಅದೇ ರೀತಿ ಅವರ ನಾಯಿಯನ್ನು ಸಾಕುವಂಥ ಒಂದು ಪ್ರಯೋಗಾಲಯ ಆಗಿರ್ಬೋದು, ಅಲ್ಲಿಯ ಕೊಳಚೆ ನೀರನ್ನು ಕೂಡ ಇದಕ್ಕೆ ಕೊಡ್ತಾ ಇದ್ದಾರೆ. ಇದನ್ನು ಬೇಸಿಗೆ ಸಂದರ್ಭದಲ್ಲಿ ನಾವು ನೋಡಿದ್ದು ಉಂಟು. ಈಗ ಈ ಒಂದು ತಿಂಗಳು ಕಳೆದ ಕೂಡಲೇ ನೀರಿನ ಪ್ರಮಾಣ ಕೆಳಕ್ಕೆ ಹೋದಾಗ ಇನ್ನೂ ಕೂಡ ಮೇಲ್ಮೆಯಲ್ಲಿ ತೇಲುವಂಥ ಕಶ್ಮಲಗಳು ಆರಂಭ ಆಗ್ತದೆ. ಈ ನೀರನ್ನು ಇವತ್ತಿನವರೆಗೆ ಯಾರು ಟೆಸ್ಟ್ ಮಾಡಿದಾರೋ ಯಾರೋ ಗೊತ್ತಿಲ್ಲ, ಡೈರೆಕ್ಟಾಗಿ ಪುರಸಭೆಯವರು ನಮಗೆ ನಗರ ಪ್ರದೇಶಗಳಿಗೆ ಕುಡಿಯುವ ನೀರಿಗೋಸ್ಕರ ಕಳಿಸ್ತಾ ಇದ್ದಾರೆ. ಮೊದಲು ಇದು ಶುದ್ಧ ಸ್ಫಟಿಕ ರೀತಿಯಲ್ಲಿದ್ದಂಥ ನೀರು ಇವತ್ತಿಗೆ ಕಲುಷಿತಗೊಂಡಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಅದೇ ರೀತಿ ಸಾರ್ವಜನಿಕರು ಎಚ್ಚೆತ್ತುಕೊಂಡು ತಮ್ಮ ಆರೋಗ್ಯದ ಬಗ್ಗೆ ತಾವೇ ಕಾಳಜಿ ವಹಿಸಬೇಕು. ಈಗ ಕಲಿಯುಗ, ಈಗ ನಡೀತಿರುವಂಥ ಈ ಎಲ್ಲ ವಿಚಾರಗಳನ್ನು ನೋಡಿದರೆ ನಮ್ಮ ತಲೆ ಮೇಲೆ ನಮ್ಮದೇ ಕೈ ಇಲ್ಲ. ದಯವಿಟ್ಟು ಪುರಸಭೆಯ ನೀರನ್ನು ಕುಡಿಯುವುದನ್ನು ನಿಲ್ಲಿಸಿ ಬಿಸ್ಲೇರಿ ಬಾಟ್ಲನ್ನು ಕುಡಿಯಿರಿ. ಇಲ್ಲ ಅಂತಾದರೆ ಇನ್ನು ಮುಂದಕ್ಕೆ ಸಾಂಕ್ರಾಮಿಕ ರೋಗಕ್ಕೆ ಉಡುಪಿ ಜಿಲ್ಲೆಗೆ ಮಾದರಿಯಾಗಿ ರಾಮಸಮುದ್ರ ಪರಿವರ್ತನೆ ಆಗ್ತಾ ಉಂಟು. ದಯವಿಟ್ಟು ಎಲ್ಲರಲ್ಲಿ ಒಂದು ವಿನಂತಿ, ಜನಪ್ರತಿನಿಧಿಗಳ ಮನೆಗೆ ಹೋಗಿ, ಜನಪ್ರತಿನಿಧಿಗಳ ಆಫೀಸಿಗೆ ಹೋಗಿ ನಿಮ್ಮ ಮುಂದಿನ ತಲೆಮಾರನ್ನು ಹಾಗೂ ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳುವಂಥ ಜವಾಬ್ದಾರಿ ಇದೆ. ಅದೇ ರೀತಿ ಸನಾತನ ಸಂಸ್ಕೃತಿಯಿಂದ ದೇವರನ್ನು ಸ್ನಾನ ಮಾಡಿಸಲಿಕ್ಕೆ ತರುವಂಥ ಎಲ್ಲ ಸಂಘಟನೆಗಳು, ಅದೇ ರೀತಿ ಎಲ್ಲ ದೇವಸ್ಥಾನಗಳು ಈ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಬೇಕು. ಒಂದು ರೀತಿಯ ಭಾರತ್ ಜೋಡೋ ರೀತಿಯಲ್ಲಿ ಇವತ್ತು ನಾವು ಜನರು ಒಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಕಣ್ಣು ಮುಚ್ಚಿ ಕೂತಾಗ ನಾವು ಕೂಡ ಕಣ್ಣು ಮುಚ್ಚಿ ಕೂತಿದ್ದೇವೆ ಅಂತ ಆಗೋದು ಬೇಡ. ನಮ್ಮ ಹೋರಾಟಕ್ಕೆ ಯಾವತ್ತಿದ್ರೂ ಫಲ ಸಿಕ್ಕೇ ಸಿಗ್ತದೆ. ಮುಂದಿನ ದಿನಗಳಲ್ಲಿ 1 ವಾರಗಳ ಕಾಲ ನಾವು ಸಮಯಾವಕಾಶವನ್ನು ಜನಪ್ರತಿನಿಧಿಗಳಿಗೆ ಹಾಗೂ ಪುರಸಭೆಗೆ ಕೊಡಲಿಕ್ಕೆ ಇಚ್ಛೆಪಡ್ತೇವೆ. 1 ವಾರದ ಒಳಗೆ ಇದರ ಬಗ್ಗೆ ಏನಾದರೂ ಕೆಲಸ ಕಾರ್ಯಗಳು ಮಲಿನತೆಯನ್ನು ನಿಲ್ಲಿಸುವ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡದಿದ್ದರೆ ಕಾರ್ಕಳದ ಮೂಲೆ ಮೂಲೆಗಳಿಂದ ಎಲ್ಲ ವಾರ್ಡ್ಗಳಿಂದ ಪುರಸಭೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನದಲ್ಲಿ ಹಮ್ಮಿಲಿಕ್ಕಿದ್ದೇವೆ ಅಂತ ಹೇಳಿಕೊಂಡು ಈ ಒಂದು ವಿಚಾರವನ್ನು ಮನದಟ್ಟು ಮಾಡಲಿಕ್ಕೋಸ್ಕರ ಹೇಳಲಿತ್ತಾ ಇದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಕೋಣನಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಡಲೆ ಚಿಕ್ಕಿ ತಿಂದು 46 ಜನ ವಿದ್ಯಾರ್ಥಿಗಳಿಗೆ ವಾಂತಿಯಾಗಿರುವ ಘಟನೆ ನಡೆದಿದೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಕೋಣನಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಜೊತೆ ನೀಡುವಂತಹ 46 ಜನ ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಸದ್ಯ ವಿದ್ಯಾರ್ಥಿಗಳನ್ನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ DN ವರದರಾಜು, EO ಜಾನಕಿರಾಮ್, BO ಇಂದ್ರನಮ್ಮ, PSI ಗುರುನಾಥ್, ರಾಮಚಂದ್ರಪ್ಪ ಸೇರಿದಂತೆ ಮತದಾರ ಅಧಿಕಾರಿಗಳು ಧಾವಿಸಿ ಪರಿಶೀಲಿಸಿದ್ದಾರೆ. ಏನ್ ನಿನ್ನ ಹೆಸರು? ಪವನ್. ಎಷ್ಟೇ ಕ್ಲಾಸ್ ಓದ್ತಾ ಇದೆಯಾ ನೀನು? ಯಾವ ಊರಲ್ಲಿ? ಕೋಣನಕುರೆ ಊರಲ್ಲ. ಏನ್ ತಿಂದಿದೆ ಇವತ್ತು ಮಧ್ಯಾಹ್ನ? ಬರ್ಫಿ. ಬರ್ಫಿ ಯಾರು ಕೊಟ್ಟಿದ್ರು? ಲೋಕಮ್ಮ ಮಿಸ್. ಏನಿತ್ತು ಬರ್ಫಿಯಲ್ಲಿ? ಏನಿತ್ತು? ಹುಳ ಇತ್ತಾ? ಓ, ನೀನು ನೋಡಿ ಮತ್ತೆ ಬಿಸಾಕ್ಲಿಲ್ವ? ಹಂಗೆ ತಿಂದ ನೀನು? ಹಂಗೆ ತಿಂದಮೇಲೆ ಏನಾಯ್ತು ನಿನಗೆ? ಹೊಟ್ಟೆ ನೋವು ಶುರುವಾಯಿತು. ಆಮೇಲೆ ಹೇಳ್ದ ಮೇಡಮ್ನಿಗೆ ಹೊಡೋಗಿ ನನಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ದ? ಏನು ಹೇಳಿದ್ರು ಅವರು ಅದಕ್ಕೆ? ಹಾಸ್ಪಿಟ್ಲಿಗೆ ಹೋಗ್ರಿ, ನೀವೇ ಹೋಗ್ರಿ ಅಂತ ಅಮ್ಮ. ಆಮೇಲೆ ನೀನು ಯಾರು ಕರ್ಕೊಂಬಂದ್ರಿ ಇಲ್ಲಿ ಹಾಸ್ಪಿಟ್ಲಿಗೆ? ಯಾರು ಕರ್ಕೊಂಬಂದ್ರಿ ನಿನ್ನ ಇಲ್ಲಿ?
ಟಿ ಟಿ ಗಾಡಿಯಲ್ಲಿ ಕರ್ಕೊಂಬಂದ್ರ? ಏನು ಹೆಸರು ಅವ್ರದ್ದು ಕರ್ಕೊಂಬಂದಿರೋರು ಹೆಸರು ಹೇಳು? ಹರೀಶನಾ? ಓಕೆ, ಈಗ ಚೆನ್ನಾಗಿದೆಯಾ? ಈಗ ಏನಾಯ್ತು ನಿನಗೆ? ವಾಂತಿ ಆಯ್ತಾ? ಏನು ತಿಂದಿದೆ? ಅನ್ನನೂ ಹುಳಿ ಸ್ಕೂಲಲ್ಲಿ ಮಾಡಿದ್ದಾ? ಊಟ ಮಾಡಿದ್ದು ಎಷ್ಟು ಗಂಟೆಗೆ ಮಾಡಿದ್ದು ಊಟ? 1 ಗಂಟೆಗೆ. ಈಗ ನಿನಗೆ ವಾಂತಿ ಯಾವಾಗಾಯಿತು? ಚಿಕ್ಕಿ ಅಂಟಂಟು ಬರೋದು, ಅದು ಅದರೊಳಗೆಲ್ಲ ಅದು ತಿಂದಾದ್ಮೇಲೆ ಈ ಥರ ಆಯ್ತಾ? ತಿಂದು ಸ್ವಲ್ಪ ತಿಂದು ನೋಡಿದ್ವಿ, ಅದಕ್ಕೆ ಆ ಥರ. ಏನಪ್ಪುಟ್ಟ ನಿಮ್ಮ ಹೆಸರು? ಎಷ್ಟೇ ಕ್ಲಾಸ್ ಓದ್ತಿದ್ಯಾ? ಯಾವ ಊರು? ಹೌದಾ, ಏನಾಯ್ತು ನಿನಗೆ? ವಾಮಿಟ್ ಆಯ್ತಾ? ಯಾವಾಗಾಯ್ತು ವಾಮಿಟು? ಹಾಂ, 2 ಗಂಟೆಗೆ. ಅಲ್ಲ, ಏನು ತಿಂದಿದ್ದೆ ನೀನು? ಹಾಂ, ಬರ್ಫಿ ತಿಂದಿದ್ದ? ಸ್ಕೂಲಲ್ಲಿ ಏನು ಊಟ ಮಾಡಿದ್ದ? ಹುಳಿ ಸಾರು ಮಾಡಿದ್ರಾ? ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಮಂಡ್ಯ ನಗರದ ಬಸವೇಶ್ವರ ವೃತ್ತದಲ್ಲಿ ರಾಷ್ಟ್ರೀಯ ಬಸವದಳ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಮಂಡ್ಯ ನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತ, ಬಸವೇಶ್ವರ ಆಟೋ ನಿಲ್ದಾಣ, ರಾಷ್ಟ್ರೀಯ ಬಸವದಳ ಮತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಕನ್ನಡ ಪದ ಸಂಪತ್ತು ಅಧ್ಯಕ್ಷ ಓಂಕಾರ ಪ್ರಿಯಾ ಭಾಗ್ಯಪಲ್ಲಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿಯೊಬ್ಬರು ನಾಡಿನಲ್ಲಿ ಕನ್ನಡ ಭಾಷೆ ಹೆಚ್ಚೆಚ್ಚು ಕನ್ನಡ ಬಳಸುವ ಮುಖಾಂತರ ಕನ್ನಡವನ್ನ ಉಳಿಸಬೇಕು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಕಳೆದ 30 ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ, ಮಹಾನ್ ನಾಯಕರ ದಿನಾಚರಣೆ, ಜಾಗೃತಿ ಕಾರ್ಯಕ್ರಮ, ಆರೋಗ್ಯ ಶಿಬಿರ ಇನ್ನಿತರ ಕಾರ್ಯಕ್ರಮಗಳನ್ನು ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸುತ್ತಿದ್ದು ಪ್ರತಿಯೊಂದು ಬಡಾವಣೆ ಗ್ರಾಮಗಳಲ್ಲಿ ಸ್ಥಳೀಯವಾಗಿ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ಆಯೋಜನೆ ಮಾಡುವ ಮುಖಾಂತರ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ ಬಿಎಂ ಅಪ್ಪಾಜಪ್ಪ, ಜಗಜ್ಯೋತಿ ಬಸವಣ್ಣನವರು ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದರು ಎಂದರು. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಬಿಪಿ ಪ್ರಕಾಶ್, ಜೆಡಿಎಸ್ ಮುಖಂಡರಾದ ಪುಟ್ಟಸ್ವಾಮಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ಚಾಲಕರ ಮುಖಂಡರಾದ ಯೋಗಣ್ಣ, ಕುಮಾರ್, ಮಂಜು, ಮಹೇಶ್, ಕಾವೇರಿ ನಗರ ಹಿತರಕ್ಷಣಾ ಸಮಿತಿ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಬಾಣಸವಾಡಿ ಸ್ವಾಮಿ, ಜವರಪ್ಪ, ರಾಜೀವ್, ಮಾಜಿ ನಗರಸಭಾ ಸದಸ್ಯರಾದ ಹೊಸಹಳ್ಳಿ ಶಂಕರೇಗೌಡ, ಸಿಮೆಂಟ್ ಆನಂದ್, ಎಂಆರ್ ಮಂಜುನಾಥ್, ನಾಗರಿಕರು, ಆಟೋ ಚಾಲಕರು ಹಾಜರಿದ್ದು ಕಾರ್ಯಕ್ರಮ ನಂತರ ಆಟೋಗಳಿಂದ ಕನ್ನಡ ಜಾಗೃತಿ ಸಂಚಲನ ಜರುಗಿತು. ನಂತರ ದಾಸೋಹ ವ್ಯವಸ್ಥೆ ಮಾಡಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಅಂತ ವಿಶೇಷ ಅರ್ಥಗಳನ್ನ ಶಾಲಾ ಕಾಲೇಜು ಮಕ್ಕಳಿಗೆ ಹೇಳುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ನಾನು ಮಳವಳ್ಳಿಯಲ್ಲಿ ಉದ್ಯೋಗ ಮಾಡ್ತಿರುವಾಗ ಈ ಕಾಯಕ ಯೋಗಿಯ ನಿಜವಾದ ಕಾಯಕ ಮಾಡ್ತಿರತಕ್ಕಂಥ ನಮ್ಮ ಗುರುಪ್ರಸಾದ್ ಅವರು, ಅವ್ರ ತಮ್ಮಂದ್ರ ಶಿವಕುಮಾರ್ ಅವರು ಮೊದಲಿಗೆ ನನ್ನ ಶಾಲಾ ಕಾಲೇಜು ಕರ್ಕೊಂಡು ಹೋದವರು. ವಿಶೇಷವಾಗಿ ಮಂಡ್ಯದ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸೋಕ್ಕೆ ಅನುವು ಮಾಡಿಕೊಳ್ಳೋ ಜೊತೆಗೆ ಪ್ರತಿಯೊಬ್ಬರಲ್ಲೂ ನ್ಯಾಯದ ಚಿಂತನೆ, ಸಮಾಜದ ಚಿಂತನೆ ಮತ್ತು ಸಮಾಜಮುಖಿ ಕಾರ್ಯಗಳು ಮಾಡುವ ನಿಟ್ಟಿನಲ್ಲಿ ಗುರುಪ್ರಸಾದ ತಂಡವೇ ನಿಜವಾದಂತೂ ಮಂಡ್ಯ ಜಿಲ್ಲೆಗೆ ಒಂದು ವರಪ್ರಸಾದ ಅಂತ ಭಾವಿಸುವ ನಿಟ್ಟಿನಲ್ಲಿ ಈ ಜೊತೆಗೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ತಮ್ಮ ಏನೆಲ್ಲ ಅಭಿಮಾನ ಜೊತೆಗೆ ಜನಸಾಮಾನ್ಯರಾಗಿ ಸೇರ್ಕೊಂಡು ಮಾಡ್ತಿರೋ ಕಾರ್ಯಗಳನ್ನ ನಿಜವಾದ ತಾಯಿ ಕನ್ನಡ ತಾಯಿ ಮಂತಷ್ಟವರ ಕೀರ್ತಿಯನ್ನು ಜೊತೆಗೆ ಈ ಮಂಡ್ಯದ ಭಾಗದಲ್ಲಿ ಇಡೀ ರಾಜ್ಯಕ್ಕೆ ತಮ್ಮದಾದ ಒಂದು ಕಾಣಿಕೆಯನ್ನ ಮನಸ್ಫೂರ್ತಿಯಾಗಿ ಕೊಡ್ತಿರ್ತಕ್ಕಂಥ ಈ ವ್ಯಕ್ತಿಗಳ ಸಮಾಗಮ ತಾಯಿ ಕಾಯಕಕ್ಕೆ ವಿಶೇಷ ಬೆಳಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ಚೇತನಗಳಿಗೆಲ್ಲ ಎಲ್ಲ ಹಿರಿಯರ ಆಶೀರ್ವಾದಗಳು ಜೊತೆಗೆ ರಂಗೋಲಿ ಹಾಕುವ ರಂಗವಲ್ಲಿ ಅಂತ ಹೇಳ್ತಾರೆ. ರಂಗವಲ್ಲಿ ಅಂತ ಅರ್ಥ. ರಂಗ ಬಣ್ಣವಾಗಿ, ಬಣ್ಣ ಅಣ್ಣವಾಗಿ, ಅಣ್ಣ ನಮ್ಮನ್ನೆಲ್ಲ ಅನ್ನವಾಗಿ, ಗನ್ನವಾಗಿ ಪ್ರತಿಯೊಬ್ಬರಲ್ಲೂ ಗತಿಯನ್ನ, ಮತಿಯನ್ನ, ನೀತಿಯನ್ನ, ಪದ್ಧತಿಯನ್ನ, ಸಂಸ್ಕಾರವನ್ನ, ಶ್ರುತಿಯನ್ನ ಕೊಡುವ ನಿಟ್ಟಿನಲ್ಲಿ ಆ ಕನ್ನಡ ತಾಯಿ ನಮ್ಮೆಲ್ಲರನ್ನ ಮತ್ತಷ್ಟು ಬೆಳೆಸಲಿ. ಅವರವರ ಮನೆ ಕುಟುಂಬಗಳಿಗೆ ಆರೋಗ್ಯ ಜೊತೆಗೆ ಈ ನಾಡಿನ ಚಿಂತನೆಯನ್ನ, ಸಮಾಜಮುಖಿ ಕಾರ್ಯಗಳು ಮಾಡುವಾಗ ತಮ್ಮ ಮನೆಯ ಕಾರ್ಯ ಅಂತ ಭಾವಿಸಿ ಮಾಡ್ತಾರಲ್ಲ, ಆ ಒಂದು ಸೌಭಾಗ್ಯ ಈ ಒಂದು ಜಗಜ್ಯೋತಿ ಬಸವೇಶ್ವರ ಒಂದು ಆಟೋ ನಿಲ್ದಾಣವಿರಲಿ ಅಥವಾ ಒಂದು ಈ ವೃತ್ತವಿರಲಿ, ಈ ಭಾಗದ ಎಲ್ಲರಿಗೂ ಈ ಒಂದು ದಿನ
ನಿಜವಾದ ಕನ್ನಡ ರಾಜ್ಯೋತ್ಸವ ಹೆಚ್ಚಿಗೂ ಗೆಜ್ಜೆ ಕಟ್ಕೊಂಡು ಈ ಸಮಾಜಕ್ಕೆ ಒಂದು ಸಜ್ಜಿಗೆಯನ್ನು ತಿನ್ನಿಸ್ತಾ ಇದೆಯಲ್ಲ, ಈ ಎಲ್ಲ ಚೇತನಗಳು ಕೂಡ ನಾನು ಅನಂತ ಧನ್ಯವಾದ ಹೇಳ್ತಾ ಈ ಕಾಯಕ ಮತ್ತಷ್ಟು ಕೀರ್ತಿದಾಯಕವಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಸಮ್ಮೇಳನದಲ್ಲಿ ಭಾಗವಹಿಸಿ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ಅನೇಕ ರಾಜ್ಯ ನಾಯಕರೆಲ್ಲ ಬಂದು ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದನ್ನೆಲ್ಲ ನಮ್ಮ ಮಸ್ತಕಕ್ಕೆ ಹಾಕೊಂಡು ನಮ್ಮ ಮಸ್ತಕವನ್ನ ಒಂದು ಪುಸ್ತಕವನ್ನು ಮಾಡ್ಕೊಂಡು ನಿಟ್ಟಲ್ಲಿ ನಮ್ಮ ಮಂಡ್ಯ ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಸಹ ಭಾಗವಹಿಸಬೇಕು. ಕನ್ನಡ ಭಾಷೆಯನ್ನು ಉಳಿಸ್ಬೇಕು, ಕನ್ನಡ ಭಾಷೆಯನ್ನ ನಾವು ಜಾಗೃತಿಯನ್ನು ಮೂಡಿಸಬೇಕಾದ್ರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ನಿಟ್ಟಲ್ಲಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭಾಗವಹಿಸ್ತಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ನಾಡೋಜ ಮೈ ಜೋಶೋರ್ ಆಗ್ಬೋದು, ನಮ್ಮ ನೀರಜ್ ಶೂಲಿಂಗನ ಒಳಗೊಂಡಂತೆ ನಮ್ಮ ಅಪ್ಪಾಜಪ್ಪ ಒಳಗೊಂಡಂತೆ ನಮ್ಮ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ ಇನ್ನಿತರ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸನ್ಮಾನ್ಯ ನಮ್ಮ ಶಾಸಕರುಗಳು, ಇತರ ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ 3 ದಿವಸಗಳ ಕಾಲ ಸಮಸ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಸಹ ಇದೇ ರೀತಿ ಯಶಸ್ವಿಗೊಳಿಸಬೇಕು ಅಂತ ಸಮಸ್ತ ನಾಡಿನ ಜನತೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಹಾಗೂ ಈ ಒಂದು ಎಲ್ಲ ಸಂಘಟನೆ ಪರವಾಗಿ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಇನ್ನಿತರ ಎಲ್ಲ ಸಂಘಟನೆಗಳ ಪರವಾಗಿ ಇರ್ತಕ್ಕಂಥ ಶಿವಲಿಂಗೇಗೌಡರು, ಓಂಕಾರಪ್ರಿಯ, ಬಾಗೇಪಲ್ಲಿಯವರು, ಅಪ್ಪಾಜಪ್ಪರು, ಮಂಜುನಾಥ್ ಅವರು, ಶಿವಲಿಂಗೇಗೌಡರು ಎಲ್ಲರ ಪರವಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಶರಣು ನಮಸ್ಕಾರ. ಇದು ಕರ್ನಾಟಕದ ಏಕೀಕರಣ ಅಂತ ಆದ್ಮೇಲೆ ನಮ್ಮ ಕನ್ನಡ ಪರ ಸಂಘಟನೆಗಳು ಅನೇಕ ಹೋರಾಟಗಾರರು ಇದನ್ನ ನಮ್ಮ ಕರ್ನಾಟಕ ಎಂಬ ಬರ್ಲಿಕ್ಕೆ ಬಹಳ ಹೋರಾಟ ಮಾಡಿ ಕರ್ನಾಟಕ ಅಂತ ಹೆಸರನ್ನು ನಾಮಕರಣ ಆಯಿತು. ಆದ್ರೆ ಇವತ್ತು ತಾಯಿ ಭುವನೇಶ್ವರಿಯ ಒಂದು ಏನು ಸ್ಥಾನ ಇದೆ ಸಿದ್ದಾಪುರ, ಅಲ್ಲಿಂದ ನಮ್ಮ ರಥ ಪ್ರಾರಂಭ ಆಯಿತು. ಏನು 81ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಏನು ಮಂಡ್ಯದಲ್ಲಿ ಪ್ರಥಮದಲ್ಲಿ 3ನೇ ಬಾರಿ ನಡೀತಾ ಇದೆ. ಜಗಜ್ಯೋತಿ ಬಸವೇಶ್ವರ ಆಟೋ ಚಾಲಕರು ಹಾಗೂ ಆಟೋ ಮಾಲೀಕರು ಹಾಗೂ ನಮ್ಮ ಗುರುಪ್ರಸಾದ್ ಅವರು, ಅಪ್ಪಾಜಪ್ಪನವರು ಒಂದು ಏರಿಯಾದಲ್ಲಿರುವ ಎಲ್ಲ ನಮ್ಮ ಹಿರಿಯ ಬಂಧುಗಳು ಈ ಆಯೋಜನೆ ಮಾಡಿದ್ದಾರೆ. ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೇ ರೀತಿ ಮಾಡಲಿ, ಇನ್ನು ಮುಂದೆ ಹಿಂಗೆ ಮಾಡಲಿ ಅಂದ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥಿಸಿದ ನನ್ನ ಕರ್ಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಾಗ ಎಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಕಕ್ಕಬೇಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಪುತ್ತರಿ ಹಬ್ಬದ ದಿನವನ್ನ ನಿಶ್ಚಯಿಸಲಾಯಿತು. ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಸರಬರಾಜು ಆಗುತ್ತಿದ್ದ ರಾಮಸಮುದ್ರದ ನೀರು ಕಲುಷಿತಗೊಂಡಿರುವುದು ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಕೋಣನಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಡ್ಲೆ ಚಿಕ್ಕೆ ತಿಂದ 46 ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.